ದುಡ್ಡಿನ ಆಸೆಗಾಗಿ ನನ್ನ ಅಪ್ಪ ಒಬ್ಬ ಕುಡುಕನಿಗೆ ನನ್ನನ್ನು ಮಾರಿದ. ಕುಡುಕ ಸುಂದರವಾಗಿರುವ ನನ್ನನ್ನು ಅವನ ಹಣದ ಅವಶ್ಯಕತೆಗಾಗಿ ಒಬ್ಬ ಶ್ರೀಮಂತನಿಗಾಗಿ ಮಾರಿದ, ಇನ್ನೂ ದುಪ್ಪಟ್ಟು ಹಣಕ್ಕಾಗಿ. ಶ್ರೀಮಂತನನ್ನು ನೋಡಿ ನಾನು ಬೆಚ್ಚಿಬಿದ್ದೆ. ಅವನು ಬೇರೆ ಯಾರೂ ಅಲ್ಲ, ಅವನು ನನ್ನ ಕಳೆದು ಹೋದ ತಮ್ಮ. ಈಗ ಏನು ಮಾಡಲಿ? ತಮ್ಮ ಅಂತ ಹೇಳಿದರೂ ಅವನು ನಂಬುತ್ತಿಲ್ಲ. ನನ್ನಿಂದ ತಪ್ಪಿಸಿಕೊಳ್ಳಲು ನೀನು ಈ ರೀತಿ ಮಾಡುತ್ತಿದ್ದೀಯ ಅಂತ ಹೇಳುತ್ತಿದ್ದಾನೆ. ನೀನು ನನಗೆ ಮಗನ ರೀತಿ ನನ್ನ ಜೊತೆ ಕೆಟ್ಟದಾಗಿ ನಡೆದುಕೊಳ್ಳಬೇಡ. ಬೇಕಾದರೆ ನಿನ್ನ ದುಡ್ಡನ್ನು ನಿನಗೆ ಮರಳಿಸುತ್ತೇನೆ ಅಂತ ಕಾಲನ್ನು ಹಿಡಿಯುತ್ತಿದ್ದೇನೆ. ಆದರೆ ಅವನು ನನ್ನನ್ನು ನಂಬುತ್ತಿಲ್ಲ. ಬದಲಿಗೆ ನನ್ನ ಜೊತೆ ಅಯ್ಯೋ ಮಾಡಬಾರದ ಕೆಲಸವನ್ನು ಮಾಡಿದ. ನನ್ನ ಹೆಸರು ಕಾವ್ಯ, ಅಮ್ಮನ ಮುದ್ದಿನ ಮಗಳು. ಆದರೆ ಅಪ್ಪನಿಗೆ ನಾನು ಎಂದರೆ ಇಷ್ಟವಿಲ್ಲ, ಹೆಣ್ಣು ಮಗು ಅಂತ. ನನ್ನ ತಮ್ಮ ಎಂದರೆ ತುಂಬ ಇಷ್ಟ. ಆದರೆ ಇದ್ದಕ್ಕಿದ್ದಂತೆ ಅಪ್ಪ ಇತ್ತೀಚೆಗೆ ನನ್ನ ಮೇಲೆ ಪ್ರೀತಿ ತೋರಿಸುತ್ತಾನೆ. ನನಗೇನು ಅಪ್ಪ ಪ್ರೀತಿ ತೋರಿಸುತ್ತಾನೆ ಅಂತ ಖುಷಿ. ಆದರೆ ಅಮ್ಮ ಅನುಮಾನ ಪಡುತ್ತಿದ್ದಳು. ಪದೇ ಪದೇ ಅಪ್ಪ ನನ್ನ ಹತ್ತಿರ ಬರುತ್ತಿದ್ದರೆ ಅವನನ್ನು ದೂರ ತಳ್ಳುತ್ತಿದ್ದಳು. ಅಮ್ಮ ಹೇಗೆ ಅಪ್ಪನನ್ನು ನನ್ನಿಂದ ದೂರ ಮಾಡುತ್ತಿದ್ದಾಳೆ ಅಂತ ಅಂದುಕೊಳ್ಳುತ್ತಿದ್ದೆ. ನಂತರ ತಿಳಿಯಿತು, ಅಪ್ಪ ನಾನು ಹೆಣ್ಣು, ದೊಡ್ಡವಳಾಗುತ್ತಿದ್ದೇನೆ, ಮೈ ತುಂಬಿಕೊಳ್ಳುತ್ತಿದ್ದೇನೆ. ನನ್ನ ಹೆಣ್ಣುತನದ ಸುಖವನ್ನು ಅನುಭವಿಸಲು ನನ್ನ ಹತ್ತಿರ ಬರುತ್ತಿದ್ದ ಅವನು ಅಪ್ಪ. ಆದರೂ ಕೂಡ ಈ ಕೆಟ್ಟ ಕೆಲಸವನ್ನು ಮಾಡಲು ಬಯಸುತ್ತಿದ್ದ. ಅಮ್ಮ ನನ್ನನ್ನು ದೂರ ಇಡುತ್ತಿದ್ದಳು. ದುರದೃಷ್ಟವೆಂದರೆ ನಮ್ಮ ಊರಿನ ಜಾತ್ರೆಯಲ್ಲಿ ನನ್ನ ತಮ್ಮ ಕಳೆದು ಹೋದ. ತುಂಬ ಚಿಕ್ಕವನು. ನಾನು ಹುಟ್ಟಿದ 10 ವರ್ಷಕ್ಕೆ ಹುಟ್ಟಿದವನು. ನೋಡಲು ನನ್ನ ಅಮ್ಮನ ರೀತಿಯೇ ಇದ್ದ. 100 ಜನರ ಮಧ್ಯದಲ್ಲಿ ಇದ್ದರೂ ಕೂಡ ಅವನನ್ನು ನಾನು ಕಂಡು ಹಿಡಿಯುತ್ತಿದ್ದೆ. ಅಮ್ಮ ಎಂದರೆ ನನಗೆ ಪ್ರೀತಿ ಅಲ್ಲವೇ? ತಮ್ಮ ಎಂದರೆ ಕೂಡ. ಆಗ ಅಪ್ಪ ಇಡೀ ಶಾಪ ಹಾಕುತ್ತಿದ್ದ. ತಮ್ಮನ ಬದಲು ಇವಳು ಕಳೆದು ಹೋಗಿದ್ದರೆ ನಾನು ನೆಮ್ಮದಿಯಾಗಿ ಇರುತ್ತಿದ್ದೆ ಅಂತ. ನಾನು ಕೂಡ ಅದೇ ರೀತಿ ಅಂದುಕೊಳ್ಳುತ್ತಿದ್ದೆ. ತಮ್ಮನ ಬದಲು ನಾನು ಕಳೆದು ಹೋಗಿದ್ದರೆ ಅಪ್ಪನ ಅಸಹ್ಯವಾದ ನಡವಳಿಕೆಯಿಂದ ದೂರ ಹೋಗುತ್ತಿದ್ದೆ. ಪ್ರಪಂಚ ವಿಶಾಲವಾಗಿತ್ತು. ಎಲ್ಲಾದರೂ ಒಂದು ಕಡೆ ನನಗೂ ಕೂಡ ಒಳ್ಳೆಯದಾಗುತ್ತಿತ್ತು. ಆದರೆ ಒಳ್ಳೆಯದು ಆಗಲು ದೇವರು ಬಿಟ್ಟರೆ ತಾನೆ. ಈ ಪಾಪಿಯ ಜೊತೆಯೇ ನನ್ನನ್ನು ಬಿಟ್ಟುಬಿಟ್ಟ. ಈಗ ಅಮ್ಮ ಮನೆಯಲ್ಲಿ ಇಲ್ಲದೆ ಹೋದರೆ ನಾನು ಪಕ್ಕದ ಮನೆಗೆ ಓಡಿ ಹೋಗುತ್ತಿದ್ದೇನೆ. ಅಪ್ಪನಿಂದ ಆದಷ್ಟು ದೂರ, ಭಯದಿಂದ. ನನ್ನ ದುರದೃಷ್ಟದಿಂದ ಅಮ್ಮ ಹಾಸಿಗೆ ಹಿಡಿದಳು. ಅವಳ ಆಸ್ಪತ್ರೆಯ ಚಿಕಿತ್ಸೆಗೂ ಕೂಡ ದುಡ್ಡು ಇರಲಿಲ್ಲ. ತುಂಬ ಕಷ್ಟಪಡುತ್ತಿದ್ದೆ. ಮನೆಗಳ ಮುಸುರೆಯನ್ನು ತಿಕ್ಕುತ್ತಿದ್ದೆ. ಆಗ ಒಂದು ದಿನ ಅಪ್ಪ ಬಂದು ನನ್ನನ್ನು ಕರೆದುಕೊಂಡು ಹೋಗಿ ಒಬ್ಬ ಕುಡುಕನ ಹತ್ತಿರ ಬಿಟ್ಟ. ನಿನ್ನ ಅಮ್ಮನ ಆಸ್ಪತ್ರೆಯ ಬಿಲ್ಲನ್ನು ಕಟ್ಟಬೇಕು, ಇಲ್ಲವಾದರೆ ಅವಳನ್ನು ನಮಗೆ ಕೊಡುವುದಿಲ್ಲವಂತೆ. ನೀನು ಈ ಕುಡುಕನ ಜೊತೆ ಮದುವೆ ಆಗಿಬಿಡು. ಆನಂತರ ಅವನು ನಮಗೆ ಕೊಡುತ್ತಾನೆ ದುಡ್ಡು. ಅದರಿಂದ ನಿಮ್ಮ ಅಮ್ಮನ ಆರೈಕೆ ಮಾಡೋಣ ಅಂತ ಹೇಳಿದ. ನನಗೆ ವಿಧಿಯಿಲ್ಲದೆ ಒಪ್ಪಿಕೊಂಡೆ. ಕುಡುಕ ತುಂಬ ದುಡ್ಡನ್ನು ಕೊಟ್ಟ ನನ್ನ ಅಪ್ಪನಿಗೆ. ನಂತರ ಅಪ್ಪ ಕುಡುಕನಿಗೆ ಹೇಳಿದ, ಇವಳನ್ನು ಎಂದೂ ಕೂಡ ನನ್ನ ಮನೆಯ ಕಡೆ ಸುಳಿಯುವಂತೆ ಮಾಡಬೇಡ. ಒಂದು ಬಾರಿ ಬಂದರೆ ಇನ್ನೆಂದೂ ಕೂಡ ಅವಳು ನಿನ್ನ ಮನೆಗೆ ಬರುವುದಿಲ್ಲ. ಆನಂತರ ನೀನು ನನ್ನನ್ನು ಏನು ಪ್ರಶ್ನೆ ಮಾಡಬಾರದು. ಇವಳು ಸಿಗುವುದಿಲ್ಲ, ಎಲ್ಲಾದರೂ ಓಡಿ ಹೋಗುತ್ತಾಳೆ ಅಂತ. ಇಲ್ಲದೇ ಇರುವ ವಿಷಯವನ್ನು ಆ ಕುಡುಕನ ತಲೆಗೆ ತುಂಬಿಸಿದರು. ನಂತರ ಕುಡುಕ ಒಪ್ಪಿದ. ವಿಧಿಯಿಲ್ಲದೆ ಅವನ ಜೊತೆ ಹೋದೆ. ಅವನ ಮನೆ ತೀರಾ ಚಿಕ್ಕದು, ಅಂದರೆ ನಮ್ಮ ಮನೆಗಿಂತ ಚೆನ್ನಾಗಿದೆ. ಆ ಮನೆಯನ್ನು ನೋಡಿ ನನಗೆ ಖುಷಿಯಾಯಿತು. ಕೊನೆ ಪಕ್ಷ ಇಲ್ಲಿ ಅಪ್ಪನಂತ ಕಾಮುಕ ಇಲ್ಲ, ಕುಡುಕ ಗಂಡ ಇದ್ದಾನೆ. ಅವನನ್ನು ಕಂಟ್ರೋಲ್ಗೆ ತೆಗೆದುಕೊಂಡರೆ ನನ್ನ ಸಂಸಾರ ಸರಿ ಹೋಗುತ್ತದೆ ಅಂದುಕೊಂಡೆ. ಆದರೆ ಆ ರಾತ್ರಿ ಪೂರ್ತಿ ಕುಡುಕ ಗಂಡ ಮಲಗಿದ್ದ. ಮನೆಯಲ್ಲಿ ಬೆಲೆ ಬಾಳುವ ವಸ್ತುಗಳು ಇದೆ. ಇವನೇನು ತೀರಾ ಬಡವನಲ್ಲ, ತಕ್ಕ ಮಟ್ಟಿಗೆ ಚೆನ್ನಾಗಿದ್ದಾನೆ. ಕೊನೆ ಪಕ್ಷ ಅಪ್ಪ ಇಂಥವನ ಜೊತೆ ಕಳುಹಿಸಿದ್ದಾನೆ, ಅದಕ್ಕಾದರೂ ನಾನು ಖುಷಿ ಪಡಬೇಕು ಅಂತ ಅಂದುಕೊಂಡೆ. ಈ ಕುಡುಕನನ್ನೇ ಕುಡಿಯುವುದನ್ನು ಬಿಡಿಸಿಬಿಟ್ಟರೆ ಸರಿ ಹೋಗುತ್ತದೆ ಅನ್ನುವ ನನ್ನ ಆಸೆ ಮದುವೆಯಾಗಿ 10 ವರ್ಷವಾದರೂ ಕೂಡ ಆಸೆಯಾಗೇ ಇದೆ, ಕನಸಾಗೇ ಇದೆ. ಅವನು ಕುಡಿಯುವುದನ್ನು ಬಿಡುತ್ತಿಲ್ಲ, ನಾನು ಅವನನ್ನು ಬಿಡುತ್ತಿಲ್ಲ. ಕೊನೆ ಪಕ್ಷ ಗಂಡ ಅಂತ ಇದ್ದಾನೆ. ಹೊರಗಡೆ ಹೋದರೆ ಬೀದಿ ನಾಯಿಗಳು ನನ್ನನ್ನು ತಿಂದು ಬಿಡುತ್ತಾರೆ. ನನ್ನ ಅಪ್ಪನೇ ಸಾಕು ನನ್ನ ಮಾನ ಹರಣ ಮಾಡಲು. ಇವನು ಕುಡುಕನಾದರೂ ನಿಯತ್ತಿನಿಂದಾಗಿದ್ದಾನೆ. ಮದುವೆಯಾಗಿ 10 ವರ್ಷವಾದರೂ ಒಂದೇ ಒಂದು ಬಾರಿ ನನ್ನನ್ನು ಮುಟ್ಟಿಲ್ಲ. ನಾನು ಹತ್ತಿರ ಹೋದರೂ ಕೂಡ ನನ್ನನ್ನು ದೂರ ತಳ್ಳುತ್ತಾನೆ. ಮತ್ತೆ ನನ್ನನ್ನು ದುಡ್ಡಿಗೆ ಏಕೆ
ಕರೆದುಕೊಂಡು ಬಂದೆ ಅಂದರೆ ನಿನ್ನ ಅಪ್ಪ ದುಡ್ಡಿಗಾಗಿ ತುಂಬ ಪರದಾಡುತ್ತಿದ್ದ. ಕೊನೆಗೆ ನಿನ್ನನ್ನು ವೇಶ್ಯಾವಾಟಿಕೆಗೆ ದೂಡುವ ಸ್ಥಿತಿಯಲ್ಲಿ ಇದ್ದ. ನಿನ್ನನ್ನು ಅಂದರೆ ನಿನ್ನಂಥ ಒಂದು ಹೆಣ್ಣನ್ನು ಅಲ್ಲಿಗೆ ಕಳಿಸುವುದನ್ನು ತಪ್ಪಿಸಲು ನಾನು ಮದುವೆ ಆಗುತ್ತೇನೆ, ನಾನೇ ದುಡ್ಡು ಕೊಡುತ್ತೇನೆ ಅಂತ ಹೇಳಿದೆ. ಆದರೆ ನನಗೆ ಹೆಣ್ಣಿನ ಸುಖ ಬೇಡ, ನನಗೆ ಈ ಕುಡಿತದ ಸುಖವೇ ಸಾಕು. ಇಷ್ಟವಿದ್ದರೆ ಇರು, ಇಲ್ಲವಾದರೆ ನಿನಗೆ ಯಾರು ಇಷ್ಟ ಅವರ ಜೊತೆ ಹೋಗು ಅಂತ ಗಂಡ ಪ್ರತಿದಿನವೂ ಹೇಳುತ್ತಾನೆ. ಅಥವಾ ಕುಡಿದು ಕುಡಿದು ಇವನಿಗೆ ಇರುವ ಗಂಡಿನ ಅಂಶ ಸತ್ತು ಹೋಗಿರಬಹುದು ಅಂತ ಇವನು ಗಂಡಸೇ ಅಲ್ಲ ಅಂತ ಅನಿಸುತ್ತದೆ. ಇವನಿಗಾಗಿ ನಾನು ಇಷ್ಟು ಪರದಾಡುವ ಅಗತ್ಯವೇನೂ ಇಲ್ಲ. ಆದರೆ ಹೊರಗಡೆ ಹೋಗಲು ಕೂಡ ನನಗೆ ತಿಳಿಯುವುದಿಲ್ಲ. ಕಡಿಮೆ ಓದಿರುವುದರಿಂದ ನನಗೆ ಕೆಲಸವೂ ಸಿಗುವುದಿಲ್ಲ. ಇವನ ಮನೆಯಲ್ಲಿ ಇದ್ದುಕೊಂಡೇ 2-3 ಮನೆಯ ಕೆಲಸ ಮಾಡಿ ಅದರಿಂದ ಮನೆಯ ಹೊಲೆ ಹಚ್ಚುವುದು. ಇವನು 1 ರೂಪಾಯಿ ಕೂಡ ದುಡಿದು ತಂದು ಕೊಡುವುದಿಲ್ಲ. ಅಮ್ಮನೂ ಕೂಡ ಆಗಾಗ್ಗೆ ಬಂದು ಹೋಗುತ್ತಾಳೆ. ನೀನು ಯಾವ ಕಾರಣಕ್ಕೂ ನಮ್ಮ ಮನೆಯ ಕಡೆ ಬರಬೇಡ. ಅಪ್ಪ ನಿನ್ನನ್ನು ವೇಶ್ಯಾವಾಟಿಕೆಗೆ ದೂರಬೇಕು ಅಂತ ಪ್ಲ್ಯಾನ್ ಮಾಡುತ್ತಿದ್ದಾನೆ. ಅದರಿಂದ ತುಂಬ ದುಡ್ಡು ಬರುತ್ತದೆ ಅಂತೆ. ಕುಡುಕನಾದರೂ ಸರಿ ಇವನ ಜೊತೆಯೇ ಇರು, ಏಕೆಂದರೆ ಇವನು ಒಂದು ಆವಾಜ್ ಹಾಕಿದರೆ ನಿಮ್ಮ ಅಪ್ಪ ಏನೂ ಮಾತನಾಡುವುದಿಲ್ಲ. ಅಮ್ಮನೂ ಕೂಡ ಇದೇ ರೀತಿ ಹೇಳಿದ ಮೇಲೆ ನಾನು ಎಲ್ಲಿ ಹೋಗಲಿ? ನನ್ನ ಪ್ರಪಂಚ ಎಂದರೆ ಅಮ್ಮನೇ. ಅಮ್ಮನನ್ನು ಬಿಟ್ಟು ಇನ್ಯಾರೂ ಇಲ್ಲ. ಅವಳು ಹೇಗೆ ಹೇಳಿದರೆ ಹಾಗೆ ಮುಂದೆ ಯೋಚಿಸುವ ವಿವೇಚನೆ ಕೂಡ ನನಗೆ ಇಲ್ಲ. ಬದುಕು ಹೀಗೆ ಸಾಗುತ್ತಿದೆ. ಮೊದಲು ಕಷ್ಟ ಅಂತ ಅಂದುಕೊಂಡಿದ್ದೆ, ನಂತರ ಆ ಕಷ್ಟವೇ ನನಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ. ಈ ಕಷ್ಟದಲ್ಲೇ ಸುಖವನ್ನು ಕಂಡಿದ್ದೇನೆ. ನೆಮ್ಮದಿಯಾಗಿ ಊಟ ಮಾಡುತ್ತೇನೆ, ನೆಮ್ಮದಿಯಾಗಿ ನಿದ್ದೆ ಮಾಡುತ್ತೇನೆ. ಕೊನೆ ಪಕ್ಷ ನನ್ನ ಶೀಲವನ್ನು ಬೇರೆ ಅಪರಿಚಿತ ಹರಣ ಮಾಡುತ್ತಾನೆ ಅನ್ನುವ ಭಯವಿಲ್ಲ. ನನ್ನ ಗಂಡನಿಗೆ ಈ ಏರಿಯಾದಲ್ಲಿ ತುಂಬ ಜನ ಎದುರುತ್ತಾರೆ. ಅವನು ಕುಡುಕ, ಅದರ ಜೊತೆಗೆ ಅವನು ಏನೂ ಮಾಡಲು ಕೂಡ ರೆಡಿ ಇರುತ್ತಾನೆ. ಈ ಒಂದು ವಿಷಯವೇ ನನಗೆ ಇಲ್ಲಿ ಧೈರ್ಯವಾಗಿ ಇರಲು ಆಸ್ತಿ. ನಾನು ಧೈರ್ಯವಾಗಿ ಇದ್ದೇನೆ. ಇಂದು ನಾನು ಮನೆ ಕೆಲಸದಿಂದ ಬರುವ ವೇಳೆಗೆ ನನ್ನ ಗಂಡನ ಜೊತೆ 3-4 ಗಂಡಸರು ಇದ್ದರು. ಅವರು ಕೂಡ ಕುಡಿಯುತ್ತಿದ್ದರು. ನಾನು ಬಂದ ತಕ್ಷಣ ಎಲ್ಲರೂ ಎದ್ದು ಹೋದರು. ಆದರೆ ನನ್ನ ಗಂಡ ತೀರಾ ಯೋಚನೆ ಬಂದವನಂತೆ ನನ್ನ ಕಡೆ ನೋಡುತ್ತಿದ್ದ. ನಾನು ಪದೇ ಪದೇ ಕೇಳಿದರೂ ಅವನು ಉತ್ತರಿಸಲಿಲ್ಲ. ರಾತ್ರಿ ಆದಂತೆ ನನಗೆ ಅರ್ಥವಾಯಿತು ಅವನ ಯೋಚನೆ ಏನು ಅಂತ. ಅವನು ನನ್ನನ್ನು ಇನ್ನೊಬ್ಬ ಶ್ರೀಮಂತನಿಗೆ ಮಾರಿದ್ದಾನೆ. ನಾನು ನೇರವಾಗಿ ಹೇಳಿದರೆ ಒಪ್ಪುವುದಿಲ್ಲ ಅಂತ. ನನ್ನ ಕಾಯಿಲೆಗೆ ಔಷಧಿ ಅವರ ಮನೆಯಲ್ಲಿ ಇದೆ, ಹೋಗಿ ಕೇಳು, ನಾನು ಕಳಿಸಿದ್ದು ಅಂತ ಹೇಳು, ಕೊಡುತ್ತಾರೆ ಅಂತ ಕಳಿಸಿದ. ನಾನು ಅದೇ ರೀತಿ ಹೋದ ತಕ್ಷಣ ಆ ಮನೆಯಲ್ಲಿ ಮೇಂಡರನ್ನು ಲಾಕ್ ಮಾಡಿದರು. ಆ ಮನೆಯ ಕೆಲಸದವಳು. ನನಗೆ ಭಯವಾಯಿತು. ಅಮ್ಮ, ನನ್ನ ಗಂಡನಿಗೆ ಔಷಧಿ ಬೇಕು, ಅವನಿಗೆ ತುಂಬ ಹುಷಾರಿಲ್ಲ, ಅವನೇ ಇಲ್ಲಿಗೆ ಕಳುಹಿಸಿರುವುದು. ನೀವು ನೋಡಿದರೆ ಬಾಗಿಲು ಹಾಕಿಕೊಂಡರೆ ದಯವಿಟ್ಟು ಬಾಗಿಲನ್ನು ತೆಗೆಯಿರಿ, ನಾವು ಮರ್ಯಾದೆಯಿಂದ ಇರುವ ಜನ ಅಂತ ಹೇಳಿದಾಗ ಮನೆ ಕೆಲಸದವಳು ಸೆರಗಿನಲ್ಲಿ ಮುಖ ಮುಚ್ಚಿಕೊಂಡು ನಗುತ್ತಾ ಅಡುಗೆ ಮನೆಯ ಕಡೆ ಹೊರಟಳು. ನನಗೆ ಏನೂ ಅರ್ಥವಾಗಲಿಲ್ಲ. ಸುಮಾರು ಗಂಟೆಗಳೇ ಕಳೆಯಿತು. ನಂತರ ನಾನು ಮನೆಯಲ್ಲಿ ಎಲ್ಲ ಕಡೆ ಹೋಗುತ್ತಿದ್ದೆ. ಬಾಗಿಲನ್ನು ತೆಗೆಯುತ್ತಿರಲಿಲ್ಲ. ಒಂದು ರೂಮಿನಲ್ಲಿ ಲೈಟ್ ಉರಿಯುತ್ತಿತ್ತು. ಯಾರೋ ಇದ್ದಂತೆ ಭಾಸವಾಯಿತು. ಅಲ್ಲಿ ಹೋಗಿ ಕೇಳೋಣ, ಬಾಗಿಲನ್ನು ತೆಗೆಯುತ್ತಾರೆ ಅಂತ ಹೋದೆ. ಆದರೆ ಅಲ್ಲಿ ಹೋದ ತಕ್ಷಣ ಯಾರೂ ಕಾಣಿಸಲಿಲ್ಲ. ಇನ್ನು ಒಳಗೆ ಹೋದೆ. ಒಳಗೆ ಹೋದ ತಕ್ಷಣ ಆ ರೂಮ್ ಕೂಡ ಲಾಕ್ ಆಯಿತು. ಜೋರಾಗಿ ಕಿರುಚಿದೆ. ನೀನು ಎಷ್ಟು ಜೋರಾಗಿ ಕಿರುಚಿದರೂ ಹೊರಗಡೆ ಕೇಳಿಸುವುದಿಲ್ಲ. ಇದು ನನ್ನ ಸಾಮ್ರಾಜ್ಯ. ಒಂದು ಬಾರಿ ಒಳಗಡೆ ಕಾಲಿಟ್ಟ ಮೇಲೆ ಮುಗಿಯಿತು. ಹೊರಗಡೆ ಹೋಗುವುದು ನನಗೆ ಇಚ್ಛೆ ಬಂದಾಗಲೇ, ನನ್ನ ಆಸೆಗಳನ್ನು ಸಂಪೂರ್ಣವಾಗಿ ತೀರಿಸಿದ ಮೇಲೆ. ಇಷ್ಟವಾದರೆ ಇಲ್ಲೇ ಇರಬಹುದು, ಮನೆ ಕೆಲಸ ಮಾಡಿಕೊಂಡು, ಇಲ್ಲವಾದರೆ ಹೋಗಬಹುದು, ನನ್ನ ಆಸೆ ನೆರವೇರಿಸಿದ ಮೇಲೆ ಅಂತ ಹೇಳುತ್ತಾನೆ. ಅವನು ಮುಖವನ್ನು ನನಗೆ ಸರಿಯಾಗಿ ನೋಡಲು ಸಾಧ್ಯವಾಗುತ್ತಿಲ್ಲ. ಅವನ ಬೆನ್ನು ಮಾತ್ರ ಕಾಣುತ್ತಿದೆ. ಆದರೆ ತುಂಬ ಪವರ್ಫುಲ್ ಇರುವ ಮನುಷ್ಯ ಇರಬೇಕು. ಮನೆ ತುಂಬ ದೊಡ್ಡದಾಗಿದೆ. ಆಗರ್ಭ ಶ್ರೀಮಂತ ಅನಿಸುತ್ತಾನೆ. ಇನ್ನು ನನ್ನ ಸಾವೇ ಇಲ್ಲಿ. ನನ್ನ ಕಷ್ಟವನ್ನು ಕೇಳುವವರು ಯಾರೂ ಇಲ್ಲ. ಶ್ರೀಮಂತರಿಗೆ ಬಡವರ ಕಷ್ಟ, ನೋವುಗಳು, ಮಾನ ಮರ್ಯಾದೆ, ಅವುಗಳ ಅರಿವು ಎಲ್ಲಿದೆ? ಅವನು ನನ್ನ ಕಡೆ ತಿರುಗಿದ ತಕ್ಷಣ ನಾನು ಬೆಚ್ಚಿಬಿದ್ದೆ.
ಅವನ ಮುಖವನ್ನು ತುಂಬ ನೋಡಿದ ನೆನಪು. ನನಗಿಂತ ತುಂಬ ಚಿಕ್ಕವನು ವಯಸ್ಸಿನಲ್ಲಿ ಅಂತ ಅನಿಸುತ್ತದೆ. ಅಪ್ಪ ಅಮ್ಮನ ಜೊತೆ ಇಲ್ಲದೆ ದಾರಿ ತಪ್ಪಿರಬಹುದು ಅಷ್ಟೇ. ಮುಖದಲ್ಲಿ ತುಂಬ ಸೌಮ್ಯ ಭಾವ, ಆದರೂ ಕೂಡ ನನ್ನ ಜೊತೆ ಅಸಭ್ಯವಾಗಿ ವರ್ತಿಸುತ್ತಾನೆ ಅಂತ ಹೇಳುತ್ತಾನೆ. ಆದರೆ ಆ ಮುಖವನ್ನು ತುಂಬ ಹತ್ತಿರದಿಂದ ನೋಡಿದ ನೆನಪು ನನಗೆ ಇದೆ. ಎಲ್ಲಿ ಯಾವಾಗ ಅಂತ ಅರ್ಥವಾಗುತ್ತಿಲ್ಲ. ಅವನ ಧ್ವನಿಯೂ ಕೂಡ ಪದೇ ಪದೇ ಕೇಳಿದಂತೆ ಅನಿಸುತ್ತಿದೆ. ಅವನು ಬೇರೆ ಯಾರೋ ಅಪರಿಚಿತ ಅಂತ ಅನಿಸುತ್ತಿಲ್ಲ, ನನಗೆ ಗೊತ್ತಿರುವ ಮನುಷ್ಯ ಅಂತ ಅನಿಸುತ್ತಿದೆ. ಆದರೂ ಕೂಡ ಆ ಮನುಷ್ಯ ನಿನ್ನನ್ನು ನಿನ್ನ ಗಂಡ ನನಗೆ ಮಾರಿದ್ದಾನೆ. ಅವನಿಗೆ ತುಂಬ ಹುಷಾರಿಲ್ಲ. ಅವನ ಸಂಪೂರ್ಣವಾದ ಟ್ರೀಟ್ಮೆಂಟನ್ನು ನಾನೇ ಕೊಡಿಸಬೇಕು. ಅವನಿಗೆ ಕ್ಯಾನ್ಸರ್ ಇದೆ. ಅಲ್ಲಿಯವರೆಗೂ ನೀನು ನಾನು ಹೇಗೆ ಹೇಳಿದರೆ ಹಾಗೆ ಕೇಳಬೇಕು. ನನ್ನ ಆಸೆಯನ್ನು ಸಂಪೂರ್ಣವಾಗಿ ತೀರಿಸಬೇಕು ಅಂತ ಹೇಳಿದ. ಅವನ ಮಾತನ್ನು ಕೇಳಿ ನನಗೆ ಇನ್ನೂ ಭಯವಾಯಿತು. ನೀವು ನನಗೆ ತುಂಬ ಒಳ್ಳೆಯವರು ಅಂತ ಅನಿಸುತ್ತೀರಾ. ಈ ರೀತಿಯ ಕೆಟ್ಟ ಕೆಲಸವನ್ನು ನನ್ನ ಕೈಯಲ್ಲಿ ಮಾಡಿಸಬೇಡಿ ಅಂತ ಕಾಲನ್ನು ಹಿಡಿದೆ. ಬಲಗಾಲಲ್ಲಿ ಒಂದು ಕಪ್ಪು ಮಚ್ಚೆ ಇದೆ. ಆ ಮಚ್ಚೆ ಬೇರೆ ಯಾರದೂ ಅಲ್ಲ, ನನ್ನ ತಮ್ಮ, ಸ್ವಂತ ತಮ್ಮ. ಜಾತ್ರೆಯಲ್ಲಿ ಕಳೆದು ಹೋದ ತಮ್ಮನ ಕಾಲಿನಲ್ಲಿ ಇತ್ತು. ಅದರ ಜೊತೆಗೆ ಚಿಕ್ಕವನಾಗಿದ್ದಾಗ ಅಮ್ಮ ಅದರ ಮೇಲೆ ಬರೆ ಎಳೆದಿದ್ದಳು. ಆ ಬರೆಯ ಮಚ್ಚೆ ಕೂಡ ಇದೆ. ನನಗೆ ತುಂಬ ಭಯವಾಯಿತು. ಖುಷಿ ಪಡಲ, ದುಃಖ ಪಡಲ. ಸರ್, ಈ ಮಚ್ಚೆ ಅಂತ ಕೇಳಿದೆ. ಇದು ನನ್ನ ಚಿಕ್ಕಂದಿನ ಮಚ್ಚೆ. ಮೇಲೆ ಇರುವುದು ನನ್ನ ಅಮ್ಮ ನನಗೆ ಬರೆ ಇಟ್ಟಿರುವುದು. ನಾನು ಜೋರಾಗಿ ಅಳಲು ಶುರು ಮಾಡಿದೆ. ಆ ಮನುಷ್ಯನನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಅವನಿಗೆ ಅರ್ಥವಾಗಲಿಲ್ಲ. ಇಷ್ಟೊತ್ತು ದೂರ ಹೋಗುತ್ತೇನೆ ಅಂತ ಹೇಳುತ್ತಿದ್ದವಳು ಈಗ ಗಟ್ಟಿಯಾಗಿ ತಬ್ಬಿಕೊಂಡಳು. ಏನಾಗಿದೆ ನಿನಗೆ ಅಂತ ಕೇಳಿದ. ನೀವು ನನ್ನ ಕಳೆದು ಹೋದ ತಮ್ಮ. ಜಾತ್ರೆಯಲ್ಲಿ ನೆನಪು ಮಾಡಿಕೊಳ್ಳಿ. ನಿಮಗೆ ಒಬ್ಬಳು ಅಕ್ಕ ಇದ್ದಾಳಲ್ಲ, ಅವಳೇ ನಾನು. ನಿಮ್ಮ ಕುಡುಕ ಅಪ್ಪ ನನ್ನನ್ನು ಕುಡುಕನಿಗೆ ಮಾರಿದ. ಆ ಕುಡುಕ ಪುನಃ ನಿಮಗೆ ಮಾರಿದ್ದಾನೆ. ನಾನು ಜೋರಾಗಿ ಅಳಲು ಶುರು ಮಾಡಿದೆ. ಅಮ್ಮ ಮತ್ತು ನಾನು ಹುಡುಕದ ಜಾಗವಿಲ್ಲ. ಕಂಡ ದೇವರಿಗೆಲ್ಲ ಹರಕೆ ಹೊತ್ತುಕೊಂಡು ಯಾವಾಗ ನೀನು ನಮ್ಮ ಮಡಿಲಿಗೆ ಪುನಃ ಸೇರುತ್ತೀಯ ಅಂತ. ಆದರೆ ಇಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ, ಕೆಟ್ಟ ರೀತಿಯಲ್ಲಿ ಅಂತ ತಿಳಿದಿರಲಿಲ್ಲ. ನನ್ನಿಂದ ತಪ್ಪಿಸಿಕೊಳ್ಳಲು ಈ ರೀತಿ ಕಟ್ಟುಕತೆ ಹೇಳುತ್ತಿದ್ದೀಯಾ? ಸಾಧ್ಯವೇ ಇಲ್ಲ. ಎಲ್ಲ ಹುಡುಗಿಯರು ನನಗೆ ಮೋಸ ಮಾಡುತ್ತಾರೆ, ನನ್ನ ಶ್ರೀಮಂತಿಕೆಯನ್ನು ಬಳಸಿಕೊಳ್ಳುತ್ತಾರೆ. ನೀನು ಹಾಗೆ ಮಾಡಲು ಸಾಧ್ಯವಿಲ್ಲ. ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಅಂತ ಹತ್ತಿರ ಬಂದ. ಅಯ್ಯೋ, ಇದು ಪಾಪ ಕಂದ. ನಾನು ನಿನಗೆ ಸ್ವಂತ ಅಕ್ಕ, ತಾಯಿಯ ಸಮಾನ. ತಾಯಿಯ ಜೊತೆ ಈ ರೀತಿಯ ಕೆಟ್ಟ ಕೆಲಸವನ್ನು ಮಾಡಿ ಸಮಾಜದ, ಪ್ರಪಂಚದ ದೃಷ್ಟಿಯಲ್ಲಿ ನೀನು ಪಾಪಿಯಾಗಬೇಡ. ಆ ದೇವರು ಕೂಡ ನಿನ್ನನ್ನು ಕ್ಷಮಿಸುವುದಿಲ್ಲ. ನಿಜವಾಗಲೂ ನಾನು ನಿನ್ನ ಅಕ್ಕ. ಬೇಕಾದರೆ ಬಾ, ಅಮ್ಮನ ಹತ್ತಿರ ಈಗಲೇ ಕರೆದುಕೊಂಡು ಹೋಗುತ್ತೇನೆ. ಅಮ್ಮ ನಿನ್ನನ್ನು ಗುರುತಿಸುತ್ತಾಳೆ. ನಿನಗೆ ಅಮ್ಮನ ಮುಖ ನೆನಪಿರಬೇಕು ಅಲ್ಲವೇ? ನೀನು ಹೋದಾಗ ನಾನು ತುಂಬ ಚಿಕ್ಕವಳು. ನನ್ನ ಮುಖ ಈಗ ಬದಲಾಗಿದೆ, ಆದರೆ ಅಮ್ಮನ ಮುಖ ಬದಲಾಗಿರುವುದಿಲ್ಲ. ಅಪ್ಪನೂ ಕೂಡ ಅದೇ ರೀತಿ ಇರುತ್ತಾನೆ ಅಲ್ಲವೇ ಅಂತ ಪದೇ ಪದೇ ಹೇಳುತ್ತಿದ್ದೇನೆ. ಅವನು ಕೂಡ ನನ್ನ ಮಾತನ್ನು ಕೇಳುತ್ತಿಲ್ಲ. ಇದ್ದಕ್ಕಿದ್ದಂತೆ ತಲೆಸುತ್ತು ಬಂದು ಬಿದ್ದೆ ಕೆಳಗೆ. ಎಚ್ಚರವಾದಾಗ ಅಮ್ಮ ಕುಳಿತಿದ್ದಳು ನನ್ನ ಪಕ್ಕ. ಅವಳು ಅಳುತ್ತಿದ್ದಳು. ಎದುರುಗಡೆ ನನ್ನನ್ನು ಕೊಂಡುಕೊಂಡಿದ್ದ ದುಡ್ಡಿಗಾಗಿ ನನ್ನ ತಮ್ಮ ಇದ್ದ. ಅಮ್ಮನ ಮುಖ ನೋಡಿ ಜೋರಾಗಿ ಅಳಲು ಶುರು ಮಾಡಿದೆ. ಅಮ್ಮ, ಇವನು ನಿನ್ನ ಮಗ. ನನಗೆ ಎಲ್ಲ ವಿಷಯವೂ ತಿಳಿದಿದೆ. ನಿನ್ನ ಗಂಡ ನನಗೆ ಫೋನ್ ಮಾಡಿ ಹೇಳಿದ. ಅವನು ದುಡ್ಡಿಗಾಗಿ ಅವನ ಹತ್ತಿರ ಕಳಿಸಿಲ್ಲ. ಇವನು ನಿನ್ನ ತಮ್ಮ ಅಂತ ಅವನಿಗೆ ತಿಳಿದು ಕಳಿಸಿದ್ದು. ಅಕ್ಕ ತಮ್ಮನ ವಾತ್ಸಲ್ಯ ಯಾವುದೇ ರೀತಿಯ ಕೆಟ್ಟ ಕೆಲಸ ಮಾಡಿಸುವುದಿಲ್ಲ ಅಂತ ಆ ಕುಡುಕ ಗಂಡನಿಗೆ ತಿಳಿದಿದೆ. ನಾನು ಓಡಿ ಬಂದೆ. ನೀನು ಕೆಳಗೆ ಬಿದ್ದಾಗ ನಾನೇ ಹಿಡಿದುಕೊಂಡು ಅವನಿಗೆ ಚೆನ್ನಾಗಿ ಹೊಡೆದೆ. ಇನ್ನು ಅವನು ಎಂದೂ ಕೂಡ ಈ ರೀತಿಯ ತಪ್ಪನ್ನು ಮಾಡುವುದಿಲ್ಲ. 1000 ಜನರ ಮಧ್ಯೆ ಇದ್ದರೂ ನಿನ್ನನ್ನು ಗುರುತಿಸುತ್ತಾನೆ. ನನ್ನ ತಮ್ಮ ಅಂತ ಅಳುತ್ತಿದ್ದೆ. ಕ್ಷಮಿಸೋ ಅಕ್ಕ, ನಾನು ಜಾತ್ರೆಯಲ್ಲಿ ಕಳೆದು ಹೋದ ಮೇಲೆ ಶ್ರೀಮಂತ ಗಂಡ ಹೆಂಡತಿಗೆ ಸಿಕ್ಕಿದೆ. ಅವರು ನನ್ನನ್ನು ಚೆನ್ನಾಗಿ ಸಾಕಿದರು. ಆದರೆ ಅವರು ಕೂಡ ಆಕ್ಸಿಡೆಂಟಲ್ಲಿ ಸತ್ತು ಹೋದರು. ಆ ದುಃಖದಲ್ಲಿ ಇರಬೇಕಾದಾಗ ನಾನು ಪ್ರೀತಿಸಿದ ಹುಡುಗಿ ಕೂಡ ನನ್ನನ್ನು ಬಿಟ್ಟು
ಬೇರೆ ಹುಡುಗನ ಜೊತೆ ಮದುವೆ ಆದಳು. ಅವಳಿಗಿಂತ ನಾನು ತುಂಬ ಚಂದದ ಬದುಕು ಸಾಗಿಸುತ್ತಿದ್ದೇನೆ ಅಂತ ಅವಳಿಗೆ ತಿಳಿಯಲಿ ಅಂತ ಪ್ರತಿದಿನ ಹೊಸ ಹೊಸ ಹುಡುಗಿಯರನ್ನು ನನ್ನ ಮನೆಗೆ ಕರೆಸುತ್ತಿದ್ದೆ. ಆದರೆ ಅವರ ಜೊತೆ ಯಾವುದೇ ರೀತಿಯ ಕೆಟ್ಟ ಕೆಲಸ ಮಾಡುತ್ತಿರಲಿಲ್ಲ. ನನಗೆ ಆಗುತ್ತಿರಲಿಲ್ಲ. ನಮ್ಮ ಮನೆಯ ಕೆಲಸದವಳು ನನ್ನ ಮಾಜಿ ಪ್ರೇಯಸಿಯ ಮನೆಯಲ್ಲೂ ಕೂಡ ಕೆಲಸ ಮಾಡುತ್ತಾಳೆ. ಹೊಸ ಹುಡುಗಿ ರೂಮಿಗೆ ಬಂದ ತಕ್ಷಣ ಅವಳ ಕೆಲಸವನ್ನು ಮುಗಿಸಿಕೊಂಡು ಮನೆಗೆ ಹೋಗುತ್ತಾಳೆ. ಅಲ್ಲಿ ನಡೆದ ಎಲ್ಲ ವಿಷಯವನ್ನು ಹೇಳುತ್ತಾಳೆ. ಪ್ರತಿದಿನವೂ ಒಂದೊಂದು ಹೊಸ ಹುಡುಗಿಯ ಜೊತೆ ಮಜಾ ಮಾಡುತ್ತಿದ್ದಾನೆ ಅಂತ ಅವಳ ಹೊಟ್ಟೆಯನ್ನು ಉರಿಸಬೇಕು ಅಂತ ಅಳಲು ಶುರು ಮಾಡಿದ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದೆ. ಆದರೆ ಅವಳು ದುಡ್ಡಿನ ಹುಚ್ಚಿಗೋ ಅಥವಾ ಇನ್ಯಾವುದೋ ಕಾರಣಕ್ಕೆ ನನ್ನನ್ನು ಬಿಟ್ಟು ಹೋದಳು. ಇನ್ನೂ ಕೂಡ ಅವಳು ಬಿಟ್ಟು ಹೋದ ಕಾರಣ ನನಗೆ ತಿಳಿದಿಲ್ಲ ಅಂತ ಅಳಲು ಶುರು ಮಾಡಿದ. ನಿನ್ನನ್ನು ಬಿಟ್ಟು ಹೋದ ಪ್ರೀತಿಯನ್ನು ನಾನು ನಿನಗೆ ಸಿಗುವಂತೆ ಮಾಡುತ್ತೇನೆ. ಆ ಹುಡುಗಿ ಮನೆಯನ್ನು ತೋರಿಸು ಅಂತ ಕೇಳಿದೆ. ಅವನು ತೋರಿಸಿದ. ನಂತರ ಆ ಹುಡುಗಿ ಜೊತೆ ನಿಧಾನವಾಗಿ ಮಾತನಾಡಿದೆ. ಅರ್ಥವಾಯಿತು. ಆಸ್ತಿಯ ಆಸೆಗಾಗಿ ಸೋದರ ಮಾವ ಅವಳನ್ನು ಮದುವೆಯಾಗಿದ್ದಾನೆ. ಅವಳಿಗೆ 21 ವರ್ಷವಾದ ಮೇಲೆ ಎಲ್ಲ ಆಸ್ತಿಯು ಅವಳ ಹೆಸರಿಗೆ ಬರುತ್ತದೆ. ಆಗ ಆ ಆಸ್ತಿಯನ್ನು ಅವನ ಹೆಸರಿಗೆ ಬರೆದುಕೊಟ್ಟು ಅವಳು ಎಲ್ಲಿ ಬೇಕಾದರೂ ಹೋಗಬಹುದು. ಇಲ್ಲವಾದರೆ ತನ್ನ ಜೊತೆ ಸಂಸಾರ ಮಾಡಬಹುದು. ಆದರೆ ಈ ಹುಡುಗಿ ಅವನ ಜೊತೆ ಸಂಸಾರ ಮಾಡಲು ರೆಡಿ ಇಲ್ಲ. ಅವನು ಇವಳಿಗಿಂತ 20 ವರ್ಷ ದೊಡ್ಡವನು. ಈ ಎಲ್ಲ ವಿಷಯವನ್ನು ತಿಳಿದ ಮೇಲೆ ನಾನು ಪೊಲೀಸ್ನವರಿಗೆ ಕಾಲ್ ಮಾಡಿದೆ. ಅಂದರೆ ನಾನು ಒಬ್ಬ ಪೊಲೀಸ್ ಕಮಿಷನರ್ ಮನೆಯಲ್ಲಿ ಮನೆ ಕೆಲಸವನ್ನು ಮಾಡುತ್ತಿದ್ದೆ. ನಾನು ತುಂಬ ನಿಷ್ಠೆಯಿಂದ ಮನೆ ಕೆಲಸ ಮಾಡುತ್ತಿದ್ದ ಕಾರಣಕ್ಕೆ ನಿನಗೆ ಯಾವಾಗ ಯಾವ ವಿಷಯಕ್ಕೆ ಸಹಾಯ ಬೇಕಾದರೂ ಕೇಳು ಮಗಳೇ ಅಂತ ಹೇಳಿದ್ದರು. ನನ್ನ ಗಂಡ ಆಗಲಿ ಅಪ್ಪ ಆಗಲಿ ಸ್ವಲ್ಪ ಕಾಟ ಕೊಡಲು ಶುರು ಮಾಡಿದರು. ಇವರಿಂದ ಫೋನ್ ಮಾಡಿಸಿ ಬೆದರಿಸುತ್ತಿದ್ದೆ. ಈಗಲೂ ಕೂಡ ಅದೇ ಕೆಲಸ ಮಾಡಿದೆ. ಅವರಿಗೆ ಫೋನ್ ಮಾಡಿ ಅಲ್ಲೇ ಎಲ್ಲ ವಿಷಯವನ್ನು ತಿಳಿಸಿದೆ. ತಕ್ಷಣ ಪೊಲೀಸ್ನವರು ಬಂದು ಆ ಹುಡುಗಿಯ ಸೋದರ ಮಾವನನ್ನು ಕರೆದುಕೊಂಡು ಹೋದರು. ಆ ಮದುವೆಯನ್ನು ರದ್ದು ಮಾಡಿಸಲು ಏನೇನು ಬೇಕು ಎಲ್ಲ ಪ್ರೋಸೆಸ್ಸನ್ನು ಕೋರ್ಟ್ನಲ್ಲಿ ಮಾಡಿದೆ. ಅವಳ ಸೋದರ ಮಾವನಿಗೂ ಕೂಡ ಶಿಕ್ಷೆ ಆಯಿತು. ಎಲ್ಲ ಸಾಕ್ಷಿಗಳು ಕೂಡ ಅವರ ಸೋದರ ಮಾವನ ವಿರುದ್ಧವೇ ಇತ್ತು. ತುಂಬ ವರ್ಷಗಳಿಂದ ಹುಡುಗಿಯನ್ನು ಎದುರಿಸಿ ಬೆದರಿಸಿ ತನ್ನ ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ದ ಈ ಎಲ್ಲ ಆಸ್ತಿಗಾಗಿ ಈಗ ಆ ಹುಡುಗಿ ಸಂಪೂರ್ಣವಾಗಿ ಸ್ವತಂತ್ರವಾಗಿದ್ದಾಳೆ. ನನ್ನ ಮುದ್ದಾದ ತಮ್ಮನ ಜೊತೆ ಮದುವೆ ಮಾಡಿಸಿದೆ. ನನ್ನ ತಮ್ಮನೂ ಕೂಡ ತುಂಬ ಖುಷಿಯಾಗಿದ್ದ. ತಾನು ಕಳೆದುಕೊಂಡ ಪ್ರೀತಿ ಸಿಕ್ಕಿದ್ದಕ್ಕಾಗಿ ನನಗೆ ಧನ್ಯವಾದಗಳು ಅರ್ಪಿಸುತ್ತಿದ್ದ. ಅಪ್ಪನನ್ನು ಮತ್ತು ನನ್ನ ಗಂಡನನ್ನು ಕುಡಿತದ ಚಟ ಬಿಡಿಸುವ ಸೆಂಟರ್ಗೆ ಸೇರಿಸಿದ. ಈಗ ನಾನು ಮತ್ತು ಅಮ್ಮ ಇಲ್ಲೇ ಇದ್ದೇವೆ, ನನ್ನ ತಮ್ಮ ಮತ್ತು ತಮ್ಮನ ಹೆಂಡತಿಯ ಜೊತೆ. ಅವರುಗಳು ನಮ್ಮನ್ನು ತುಂಬ ಪ್ರೀತಿಯಿಂದ ಶ್ರೀಮಂತಿಕೆಯಿಂದ ನೋಡಿಕೊಳ್ಳುತ್ತಿದ್ದಾರೆ. ತುಂಬ ವರ್ಷಗಳಿಂದ ನಾವು ಬದುಕಿದ ಬಡತನದ ಬದುಕು ಸಂಪೂರ್ಣವಾಗಿ ದೂರವಾಯಿತು. ನಾವು ಕೂಡ ಇವರ ಜೊತೆ ನೆಮ್ಮದಿಯಾಗಿ ಇದ್ದೇವೆ. ನನ್ನ ತಮ್ಮನಿಗೆ ಆದ ಮಕ್ಕಳನ್ನು ನನ್ನ ಮಕ್ಕಳ ರೀತಿ ನಾನು ಮತ್ತು ಅಮ್ಮ ಸಾಕುತ್ತಿದ್ದೇವೆ. ಅವರುಗಳು ಕೂಡ ಪ್ರತಿದಿನವೂ ನನಗೆ ಕೃತಜ್ಞತೆಯನ್ನು ಅರ್ಪಿಸುತ್ತಾರೆ. ಎಲ್ಲಕ್ಕಿಂತ ಹೆಚ್ಚಿಗೆ ನನಗೆ ಇಷ್ಟು ಒಳ್ಳೆಯ ಬದುಕನ್ನು ಕೊಟ್ಟ ತಮ್ಮನಿಗಾಗಿ ನಾನು ಕೃತಜ್ಞತೆ ಅರ್ಪಿಸುತ್ತಿದ್ದೇನೆ. ಇಂದು ನನ್ನ ಗಂಡ ಮತ್ತು ಅಪ್ಪ ಇಬ್ಬರೂ ಕೂಡ ಕುಡಿತದ ಚಟವನ್ನು ಬಿಟ್ಟರು ಅಂತ ರಿಹ್ಯಾಬಿಲಿಟೇಷನ್ ಸೆಂಟರಿಂದ ಕಳಿಸಿದರು. ಈಗ ಮನೆಯಲ್ಲಿ ಇನ್ನೂ ದೊಡ್ಡ ಪಾರ್ಟಿ. ಅಪ್ಪ ಮತ್ತು ನನ್ನ ಗಂಡ ಇಷ್ಟು ದಿನ ನನ್ನ ಜೊತೆ ಕೆಟ್ಟದಾಗಿ ನಡೆದುಕೊಂಡಿದ್ದಕ್ಕೆ ಕ್ಷಮೆ ಕೇಳಿದರು. ನಾವೆಲ್ಲರೂ ಇದೇ ಮನೆಯಲ್ಲಿ ಸುಖವಾಗಿ ಸಂತೋಷವಾಗಿ ಒಂದು ಹೊಸ ಬದುಕನ್ನು ಬದುಕಲು ಪ್ರತಿಜ್ಞೆ ಮಾಡಿದೆವು. ಹಳೆಯದನ್ನೆಲ್ಲ ಮರೆಯಬೇಕು ಅಂತ. ಅದೇ ರೀತಿ ಆಯಿತು. ನಮ್ಮ ಎಲ್ಲರ ಬದುಕು ಸುಂದರವಾಗಿ ಸಾಗುತ್ತಿದೆ, ಯಾವುದೇ ತೊಂದರೆ ಇಲ್ಲದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.